ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 3ನೆಯ ವಾರ, ಜನವರಿ 31, 2025, ಶುಕ್ರವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 4ನೇ ಅಧ್ಯಾಯ, 26ರಿಂದ 34ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಇನ್ನೊಂದು ಸಾಮತಿಯನ್ನು ಹೇಳಿದರು. ದೇವರ ಸಾಮ್ರಾಜ್ಯವು ರೈತನೊಬ್ಬನು ತನ್ನ ಹೊಲದಲ್ಲಿ ಮಾಡಿದ ಬಿತ್ತನೆಗೆ ಹೋಲಿಕೆಯಾಗಿದೆ. ಬಿತ್ತನೆಯಾದ ಬಳಿಕ ಅವನು ರಾತ್ರಿಯಲ್ಲಿ ಮಲಗಿರಲಿ, ಹಗಲಲ್ಲಿ ಎದ್ದಿರಲಿ, ಅವನಿಗೆ ಹೇಗೆಂದು ತಿಳಿಯದೆಯೇ ಆ ಬೀಜವು ಮೊಳೆತು ಬೆಳೆಯುತ್ತಿರುತ್ತದೆ. ಭೂಮಿ ಮೊದಲು ಸಸಿಯನ್ನು, ಅನಂತರ ಹೊಡೆಯನ್ನು, ತರುವಾಯ ತೆನೆ ತುಂಬ ಕಾಳನ್ನು ತನ್ನಷ್ಟಕ್ಕೆ ತಾನೇ ಉತ್ಪತ್ತಿ ಮಾಡುತ್ತದೆ. ಬೆಳೆಯು ಮಾಗಿದಾಗ ಸುಗ್ಗಿಯು ಬಂತೆಂದು ವ್ಯವಸಾಯಗಾರನು ಕುಡುಗೋಲನ್ನು ಬಳಸುತ್ತಾನೆ ಎಂದರು. ಯೇಸು ಸ್ವಾಮಿ ತಮ್ಮ ಉಪದೇಶವನ್ನು ಮುಂದುವರಿಸಿ, ದೇವರ ಸಾಮ್ರಾಜ್ಯವನ್ನು ಇನ್ನು ಯಾವುದಕ್ಕೆ ಹೋಲಿಸೋಣ? ಅದಕ್ಕಾಗಿ ಯಾವ ಸಾಮರ್ಥ್ಯವನ್ನು ಉಪಯೋಗಿಸೋಣ? ಭೂಮಿಯಲ್ಲಿರುವ ಕಾಳುಗಳಲ್ಲಿ ಅತಿ ಚಿಕ್ಕದಾಗಿರುವ ಸಾಸಿವೆ ಕಾಳಿಗೂ ಅದನ್ನು ಹೋಲಿಸಬಹುದು. ಸಾಸಿವೆ ಕಾಳು ಚಿಕ್ಕದಾಗಿದ್ದರೂ ಬಿತ್ತನೆಯ ತರುವಾಯ ಮೊಳೆತು ಎಲ್ಲ ಕಾಯಿ ಪಲ್ಯದ ಸಸ್ಯಗಳಿಗಿಂತಲೂ ದೊಡ್ಡದಾಗಿ ಬೆಳೆಯುತ್ತದೆ. ಹಕ್ಕಿಗಳು ಕೂಡ ಬಂದು ಅದರ ನೆರಳಿನಲ್ಲಿ ಗೂಡು ಕಟ್ಟಿ ವಾಸಿಸುವಷ್ಟು ದೊಡ್ಡದಾದ ರೆಂಬೆಗಳನ್ನು ಅದು ತಳೆಯುತ್ತದೆ ಎಂದರು. ಯೇಸು ಸ್ವಾಮಿ ಈ ಬಗೆಯ ಸಾಮರ್ಥ್ಯಗಳನ್ನು ಉಪಯೋಗಿಸಿ ಜನರಿಗೆ ದೇವರ ಸಂದೇಶವನ್ನು ಅವರವರ ತಿಳುವಳಿಕೆಗೆ ತಕ್ಕಂತೆ ಉಪದೇಶಿಸುತ್ತಿದ್ದರು. ಸಾಮರ್ಥ್ಯಗಳನ್ನು ಉಪಯೋಗಿಸದೆ ಅವರು ಬೋಧಿಸುತ್ತಿರಲಿಲ್ಲ. ಆದರೆ ತಮ್ಮ ಆಪ್ತ ಶಿಷ್ಯರೊಡನೆ ಪ್ರತ್ಯೇಕವಾಗಿದ್ದಾಗ ಅವರಿಗೆ ಎಲ್ಲವನ್ನು ವಿವರಿಸಿ ಹೇಳುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ದೇವರ ಸಾಮ್ರಾಜ್ಯ ಮಾನವನ ಊಹೆಗಿಂತ, ಅನಿಸಿಕೆಗಿಂತ ಭಿನ್ನವಾದುದು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಯೇಸು ಸ್ವಾಮಿಯು ಸಾಮರ್ಥ್ಯ ಮೂಲಕ ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ವಿವರಿಸುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ಸ್ವರ್ಗ ಸಾಮ್ರಾಜ್ಯವನ್ನು ಸಾಸಿವೆ ಕಾಳಿಗೆ ಹೋಲಿಸುತ್ತಾರೆ. ಪ್ಯಾಲೆಸ್ತೀನ್ ನಾಡಿನಲ್ಲಿ ಸಾಸಿವೆ ಗಿಡವು ಸುಮಾರು 10 ಮೀಟರ್ ಎತ್ತರವಾಗಿ ಬೆಳೆಯುತ್ತದೆ. ಹಾಗಾಗಿ ಚಿಕ್ಕ ಪಕ್ಷಿಗಳು ಅದರಲ್ಲಿ ವಾಸಿಸುತ್ತವೆ, ಆಕಾಶದ ಹಕ್ಕಿಗಳು ಅದರಲ್ಲಿ ವಾಸಿಸುತ್ತವೆ ಎಂಬ ವಚನವು ದಾನಿಯೇಲ್ ಪ್ರವಾದಿಯ 4ನೇ ಅಧ್ಯಾಯ 20 ಮತ್ತು 21ರ ವಚನಗಳು ನಮಗೆ ನೆನಪಿಸುತ್ತದೆ. ನೆಬೂಕದ್ನೆಚ್ಚರನ ಸಾಮ್ರಾಜ್ಯವನ್ನು ಅತಿ ದೊಡ್ಡ ಮರಕ್ಕೂ ಮತ್ತು ಆತನಿಗೆ ಕಪ್ಪ ಕಾಣಿಕೆ ಅರ್ಪಿಸುತ್ತಿದ್ದ ರಾಜರುಗಳನ್ನು ಮರದಲ್ಲಿ ಗೂಡು ಕಟ್ಟಿ ವಾಸ ಮಾಡುತ್ತಿದ್ದ ಹಕ್ಕಿಗಳಿಗೂ ಹೋಲಿಸಲಾಗಿದೆ. ದೇವರ ಸಾಮ್ರಾಜ್ಯ ಕೇವಲ ಒಂದು ಜನಾಂಗಕ್ಕೆ, ಧರ್ಮಕ್ಕೆ ಸೀಮಿತವಾಗಿಲ್ಲ. ದೇವರ ಸಾಮ್ರಾಜ್ಯ ಮನುಷ್ಯರಾದ ನಮ್ಮ ಊಹೆಗಿಂತ, ಅನಿಸಿಕೆಗಿಂತ ಭಿನ್ನವಾದದ್ದು. 12 ಶಿಷ್ಯರೊಂದಿಗೆ ಕ್ರಿಸ್ತ ಸ್ಥಾಪಿಸಿದ ಸಾಮ್ರಾಜ್ಯ ಇಂದು ಜಗತ್ತಿನಾದ್ಯಂತ ಹಬ್ಬಿಕೊಂಡಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ಜಾನ್ ಬಾಸ್ಕೋರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಸುಮಾರು ಕ್ರಿಸ್ತ ಶಕ 1815ರಿಂದ 1888ರವರೆಗೆ. ಇವರು ಡಾನ್ ಬಾಸ್ಕೋ ಎಂದೇ ಪ್ರಸಿದ್ಧರಾದವರು. ಆತ್ಮೀಯರೇ, ಕ್ರಿಸ್ತ ಶಕ 1815 ಆಗಸ್ಟ್ ತಿಂಗಳ 16ರಂದು ಉತ್ತರ ಇಟಲಿಯ ಬೀಚಿ ಎಂಬ ಚಿಕ್ಕ ಹಳ್ಳಿಯಲ್ಲಿ ಜಾನ್ ಬಾಸ್ಕೋರವರು ಬಡ ರೈತ ತಂದೆ ತಾಯಿಗಳ ಸುಪುತ್ರರಾಗಿ ಜನಿಸಿದರು. ಅದೇ ತಾನೇ ನೆಪೋಲಿಯನ್ನನ ಯುದ್ಧಗಳು ಮುಗಿದು ಶಾಂತಿ ಸಮಾಧಾನ ನೆಲೆಸಲಾರಂಭಿಸಿದ್ದ ಕಾಲವದು. ಜಾನ್ ಬಾಸ್ಕೋರವರ ತಂದೆ ಫ್ರಾನ್ಸಿಸ್ ಬಾಸ್ಕೋ ತನ್ನ ಮೊದಲ ಪತ್ನಿಯಿಂದ ಅಂತೋನಿ ಎಂಬುವನನ್ನು, ಮಾರ್ಗರೇಟ್ಲಿಂದ ಜೋಸೆಫ್ ಮತ್ತು ಜಾನ್ರನ್ನು ಪಡೆದು ಫ್ರಾನ್ಸಿಸ್ 1817ರಲ್ಲಿ ನಿಧನರಾದರು. ಬಡತನದ ಬೇಗೆಯಲ್ಲಿ ಬೇಯುತ್ತಿದ್ದ ಈ ಬಡ ಕುಟುಂಬಕ್ಕೆ ಇದರಿಂದಾಗಿ ಬಲವಾದ ಪೆಟ್ಟು ಬಿದ್ದಂತಾಗಿ ಅದರ ಪಾಲನೆ ಪೋಷಣೆಯ ಭಾರವನ್ನು ಮಾರ್ಗರೇಟ್ ಹೊರುವಂತಾಯಿತು. ತಮ್ಮ 10ನೇ ವಯಸ್ಸಿನಲ್ಲಿ ಪ್ರಥಮ ಪರಮ ಪ್ರಸಾದವನ್ನು ಸ್ವೀಕರಿಸಿದ ಜಾನ್ರಿಗೆ ತಾವೊಬ್ಬ ಕ್ರೈಸ್ತ ಗುರುವಾಗಬೇಕೆಂಬ ಮಹದಾಸೆಯಾಯಿತು. ಚಿಕ್ಕಪ್ಪನ ಸಹಾಯದಿಂದ ಶಿಕ್ಷಣವನ್ನು ಮುಂದುವರೆಸಿದರು. 1835ರಲ್ಲಿ ಗುರು ವಿದ್ಯಾಮಂದಿರ ಸೇರಿ ನಿಗದಿತ ವಿದ್ಯಾಭ್ಯಾಸದ ಬಳಿಕ ಧರ್ಮಾಧ್ಯಕ್ಷರಿಂದ ಯಾಜಕಾಭಿಷೇಕವನ್ನು ಪಡೆದರು. ಸೆರೆಮನೆಯನ್ನು ಸಂಧಿಸುತ್ತಿದ್ದ ಜಾನರು ಅಲ್ಲಿನ ನಿವಾಸಿಗಳನ್ನು ಉತ್ತಮ ರೀತಿಯಲ್ಲಿ ಅರಿತುಕೊಳ್ಳಲು ಪ್ರಯತ್ನಿಸಿದರು. ಅನೇಕ ಯುವಕರು ಕೆಟ್ಟ ಜೀವನವನ್ನು ನಡೆಸುತ್ತಾ ಧರ್ಮಸಭೆಯಿಂದ ದೂರ ಹೋಗಿದ್ದರು. ಇಂತಹ ಯುವಕರನ್ನು, ಈ ಮಾರ್ಗದಲ್ಲಿ ನಡೆಯುತ್ತಿದ್ದ ಅನೇಕ ಮಕ್ಕಳನ್ನು ತಮ್ಮೆಡೆ ಸೆಳೆಯಲು ಒಂದು ಚಿಕ್ಕ ಸಂಘವನ್ನು ಸ್ಥಾಪಿಸಿದರು. ಬಡ ಮಕ್ಕಳು ಮತ್ತು ಕಾರ್ಖಾನೆಗಳಲ್ಲಿ ದುಡಿಯುತ್ತಿದ್ದ ಮಕ್ಕಳನ್ನೊಳಗೊಂಡ ಬಾಸ್ಕೋರವರ ಈ ಸಂಘ
1840ರ ಹೊತ್ತಿಗೆ ಪ್ರಗತಿಯತ್ತ ಸಾಗಿ ಸುಮಾರು 400 ಜನ ಸದಸ್ಯರನ್ನೊಳಗೊಂಡಿತ್ತು. 1857ರಲ್ಲಿ ಜಾನ್ ಬಾಸ್ಕೋ ಸಲೇಷಿಯನ್ ಸಭೆಯನ್ನು ಸ್ಥಾಪಿಸಿ ಅನುಕಂಪ, ಉತ್ಸಾಹ, ದಯಾ ಧರ್ಮಗಳನ್ನು ಈ ಸಭೆಯ ನಿಯಮವನ್ನಾಗಿಯೂ ಧ್ಯೇಯೋದ್ದೇಶವನ್ನಾಗಿಯೂ ಮಾಡಿದರು. 1874ರಲ್ಲಿ ಇದು ಜಗದ್ಗುರುಗಳ ಅಧಿಕೃತ ಮನ್ನಣೆ ಪಡೆಯಿತು. ಧ್ಯಾನ ಹಾಗೂ ಪ್ರಾರ್ಥನೆಗಳಿಗೆ ತಮ್ಮ ಜೀವನದಲ್ಲಿ ಪ್ರಮುಖ ಸ್ಥಾನವಿತ್ತಿದ್ದ ಬಾಸ್ಕೋರವರು ಇವುಗಳಿಂದ ತಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯುತ್ತಿದ್ದರು. ಇಂತಹ ಅಸಾಮಾನ್ಯ ವ್ಯಕ್ತಿ 1888ರ ಜನವರಿ 31ರಂದು ದೇವರ ಸನ್ನಿಧಿ ಸೇರಿದರು. ಸಂತ ಜಾನ್ ಬಾಸ್ಕೋರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.